ಏನು ಸ್ಪೈನ್ ಇರೋ ಒಂದು ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖಾರ್ಗೆ ಅವರಿಗೆ ಆಟ್ಸಪ್. ಕಟ್ಟುತ್ತೇವ ನಾವು ಹಿಂದೂ ರಾಷ್ಟ್ರ ಕಟ್ಟುತ್ತೇವ ಅಂತಾರೆ. ಹೆಡ್ಗೆ ಅವರು ಹಿಟ್ಲರನ್ನು ಭೇಟಿಯಾಗಿಲ್ವಾ? ಅವ್ರ ಪುಸ್ತಕದಲ್ಲಿ ಬರೆದಿಲ್ವಾ? ಈ ಎಲ್ಲ ಪುಸ್ತಕ ಓದಿದ್ದೀನಿ, ಎಲ್ಲ ಇದೆ. ಟಕ 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 ಅಂತ ಬಿಸಾಕ್ತೀನಿ. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜುನಳ್ಳಿ. ಇವತ್ತು ವಿಶೇಷ ಸಂದರ್ಶನದಲ್ಲಿ ಹಿರಿಯ ವಕೀಲರಾದಂಥ ಎಸ್ ಬಾಲನ್ ಅವರು ನಮ್ಮ ಜೊತೆ ಇದ್ದಾರೆ. RSS ನೋಂದಣಿ ಸಂಬಂಧಪಟ್ಟಂತೆ, RSS ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು, ಸುದ್ದಿ ಆಗ್ತಾ ಇರುವಂಥದ್ದು. ಅದಕ್ಕೆ ಬಹಳ ಪ್ರಮುಖ ಕಾರಣ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂಥ ಪತ್ರ. ಅಂದರೆ ಕಾನೂನಿನಲ್ಲಿ ಇದರ ಅವಶ್ಯಕತೆ ಇದೆಯಾ, ಅಥವಾ ಕಾನೂನು ಏನು ಹೇಳುತ್ತೆ? ಯಾಕಂದರೆ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಇದರ ಅವಶ್ಯಕತೆನೇ ಇಲ್ಲ ಅಂತ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾ, ಅಥವಾ ಕಾನೂನಿನ ಇದರ ಅವಕಾಶ ಇಲ್ವಾ, ಅವಶ್ಯಕತೆ ಇಲ್ವಾ? ಈ ಸಂಬಂಧಪಟ್ಟಂತೆ ಹಿರಿಯ ವಕೀಲರಾದಂಥ ಎಸ್ ಬಾಲನ್ ಅವರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ನೇರ ಪ್ರಶ್ನೆ, ಇದು RSSನ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲವೋ, ಕಾನೂನು ಏನು ಹೇಳುತ್ತೆ ಅನ್ನೋದು ಬಹಳ ಕುತೂಹಲ. ರಾಜ್ಯಕ್ಕೆ ಆರೋಪ ಪ್ರತ್ಯಾರೋಪ ಒಂದು ಕಡೆದ್ರೆ ಕಾನೂನು ಏನು ಹೇಳುತ್ತೆ ಅನ್ನೋಂಥದ್ದು. ಪ್ರಿಯಾಂಕ್ ಖರ್ಗೆ ಅವ್ರು ಬರೆದಿರೋ ಪತ್ರ, ಮೋಹನ್ ಭಾಗವತ್ ಅವರು ಕೊಟ್ಟಿರುವಂಥ ಉತ್ತರ ಎಲ್ಲವೂ ಕೂಡ ನೋಡಿದ್ದೀರಾ. ಏನು ಅನಿಸುತ್ತೆ ಈ ಬಗ್ಗೆ ನಿಮಗೆ? ನೋಡಿ, ನಮ್ಮ ದೇಶ ಸಂವಿಧಾನದ ದೇಶ, ಕಾನ್ಸ್ಟಿಟ್ಯೂಷನಲ್ ಕಂಟ್ರಿ. ಕಾನೂನಿನ ಆಡಳಿತ, ಕಾನೂನೇ. 1,00,000ಕ್ಕೂ ಹೆಚ್ಚು ಕಾನೂನಿದೆ, ಪ್ರತಿಯೊಂದಿಗೆ ಕಾನೂನಿದೆ. ಈಗ ಸಂಘ ಸಂಸ್ಥೆಗಳು, ಅದು ಟ್ರೇಡ್ ಯೂನಿಯನ್ಸ್ ಇರ್ಬೋದು, ಸೊಸೈಟಿ ಇರ್ಬೋದು, ಪೊಲಿಟಿಕಲ್ ಪಾರ್ಟಿ ಇರ್ಬೋದು, ಗ್ರೂಪ್ ಆಫ್ ಪೀಪಲ್ ಇರ್ಬೋದು, ಪ್ಲಸ್ ಪ್ರತಿಯೊಂದು ಅಕೌಂಟಬಿಲಿಟಿ, ಹಣಕಾಸಿನ ಅಕೌಂಟಬಿಲಿಟಿ, ಚಟುವಟಿಕೆ ಅಕೌಂಟಬಿಲಿಟಿ, ಪ್ರತಿಯೊಂದು ಇದೇ ರೀತಿಯೇ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ನೋಂದಣಿ ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಲ್ಲಿ ನೋಂದಣಿ ಮಾಡ್ಕೊಳ್ತಾರೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸು. ಎಲ್ಲ ಸಂಸ್ಥೆಗಳು ನೋಂದಣಿ ಮಾಡ್ಕೊಳ್ತಾರೆ. ಎಲ್ಲರೂ ನೋಂದಣಿ ಮಾಡ್ಕೋಬೇಕು. ಈಗ ಯಾರು ನೋಂದಣಿ ಮಾಡೋದಿಲ್ಲ ಅಂದರೆ ಅಂಡರ್ಗ್ರೌಂಡ್ ಆರ್ಗನೈಸೇಷನ್ ನೋಂದಣಿ ಮಾಡಲ್ಲ. ಈಗ ಹಲವಾರು CPI ML ಆರ್ಗನೈಸೇಷನ್ ಅಂತಾರೆ, ಹಲವಾರು ಈಗ ಈ ಪ್ರಾಂತೀಯ ಸಂಘಟನೆಗಳಿದೆ. ತಮಿಳ್ನಾಡು ರೆಟ್ರಿವಿಯಲ್ ಫೋರ್ಸ್, ಲಿಬರೇಷನ್ ಟೈಗರ್ಸ್ ಆಫ್ ಟೆಮಿಳೀಲಂ. ಈಗ ಇಂಥ ಅಂಡರ್ಗ್ರೌಂಡ್ ಆರ್ಗನೈಸೇಷನ್ಸ್, ಫ್ಯಾಸಿಸ್ಟ್ ಆರ್ಗನೈಸೇಷನ್ಸು, ಭಯೋತ್ಪಾದಕ ಆರ್ಗನೈಸೇಷನ್ಸು, ಆರ್ಮ್ಸ್ ಆ್ಯಂಡ್ ಆಮಿನೇಷನ್ ಡೀಲ್ ಮಾಡೋರು, ಅವ್ರದ್ದು ಅಂಡರ್ಗ್ರೌಂಡ್ ಅಜೆಂಡಾ ಇರುತ್ತೆ, ಅವ್ರು ನೋಂದಣಿ ಮಾಡ್ಕೊಳ್ಳಲ್ಲ. ನಮ್ಮ ದೇಶದಲ್ಲಿ ಅಂಥ ಸಂಘಟನೆಗಳು 44 ಸಂಘಟನೆಗಳನ್ನು ಬ್ಯಾನ್ ಮಾಡಿದ್ದಾರೆ. ಕೆಲವು ಟೆರರಿಸ್ಟ್ ಆರ್ಗನೈಸೇಷನು, ಕೆಲವು ಅನ್ಲಾಫುಲ್ ಆರ್ಗನೈಸೇಷನ್. ಈ RSSನ್ನು 3 ಸತಿ ಬ್ಯಾನ್ ಮಾಡಿದರು. ಅವರು ಅಧಿಕಾರ ದುಷ್ಪ್ರಯೋಗ ಮಾಡಿಕೊಂಡು ಮತ್ತೆ ಎದ್ದು ಬರ್ತಾ ಇದ್ದಾರೆ. ಇದೆಲ್ಲ ಗೊತ್ತಿದೆ. ಇದು ಬ್ಯಾಕ್ಗ್ರೌಂಡನ್ನು ಕೂಡ ನೋಡಬೇಕಾಗುತ್ತೆ. 1931ನೇ ಇಸ್ವಿಯಲ್ಲಿ BS ಮೂಂಜೇರ್ ಅವರು ಇಟಲಿ ಹೋಗ್ತಾರೆ, ಮುಸೋಲಿನನ್ನು ಭೇಟಿ ಆಗ್ತಾರೆ, ಅಲ್ಲಿರೋ ಮಿಲಿಟ್ರಿ ಸ್ಕೂಲ್ಗೆ ಹೋಗ್ತಾರೆ, ನ್ಯಾಷನಲಿಸಮ್ ಬಗ್ಗೆ ಓದ್ತಾರೆ. ಅಂದರೆ ಮಿಲಿಟರೈಸೇಷನ್ ಆಫ್ ಹಿಂದೂಸ್ ಅನ್ನೋದು ಬರ್ತಾರೆ. ಮಿಲಿಟರೈಸೇಷನ್ ಆಫ್ ಹಿಂದೂಸ್, ಇದು ಬ್ಯಾಕ್ಗ್ರೌಂಡು. ಹಾಗಾಗಿ ನಮ್ಮ ದೇಶದಲ್ಲಿ ಹಿಂದೂಗಳು, ಅವರೇನದು ಹಿಂದೂ ಬೇರೆ, ಹಿಂದುತ್ವ ಬೇರೆ, ಅವರ್ಣೀಯರೇ ಬೇರೆ, ಸವರ್ಣೀಯರೇ ಬೇರೆ. ಸವರ್ಣೀಯರೇ ಶ್ರೇಷ್ಠತೆ ಅಂದರೆ ಬ್ರಾಹ್ಮಣರ ಆಡಳಿತವನ್ನು ಸ್ಥಾಪನೆ ಮಾಡಬೇಕು ಅನ್ನೋದು ಬೇಸಿಸ್, ಅವರ ಕನಸು. ಅದಕ್ಕೆ 1925ನೇ ಇಸ್ವಿನಲ್ಲಿ RSS ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆಗಕ್ಕೆ ಮೊದಲು ಆದಮೇಲೆ ಹೆಡ್ಗೆಯವರು, ಗೋಲ್ವಾಲ್ಕರು ಅವರು ಜರ್ಮನಿ ನ್ಯಾಷನಲಿಸಮನ್ನು ಫಾಲೋ ಮಾಡ್ತಾರೆ. 1925, ಅದಕ್ಕೆ ಮೊದಲು 1913 ಹಿಂದೂ ಮಹಾಸಭಾ, ಅದಕ್ಕೆ ಮೊದಲು 1875 ಆರ್ಯ ಸಮಾಜ, 1825 ಬ್ರಹ್ಮ ಸಮಾಜ. ಮೊದಲು ಬ್ರಾಹ್ಮಣರಂದು ಬರ್ತಾರೆ, ಆಮೇಲೆ ಆರ್ಯರಂದು ಬರ್ತಾರೆ, ಆಮೇಲೆ ಹಿಂದೂ ಅಂದು ಬರ್ತಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಬರ್ತಾರೆ. ನನ್ನ ಪ್ರಕಾರ ಆರ್ ಅಂದರೆ ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ. ಸವರ್ಣ ಅಂದರೆ ಬ್ರಾಹ್ಮಣರು, ಬ್ರಾಹ್ಮಣರ ಶ್ರೇಷ್ಠತೆಯನ್ನು ಹಂಗೆ ಇಟ್ಕೊಳ್ಳೋಕ್ಕೆ ಅದು ಬಂದಿರೋದು.
ಈಗ ಎಲ್ಲರೂ ಮಾತಾಡ್ತಾರೆ, ಅವರು ಸಮರ್ಪಣೆ ಮಾಡ್ಕೊಂಡಿದ್ದಾರೆ, ಜೀವನವನ್ನೇ ಸಮರ್ಪಣೆ ಮಾಡಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಟ್ರೂ. ವೈಟ್ ಪ್ಯಾಂಟ್ ಹಾಕ್ತಾರೆ, ವೈಟ್ ಶರ್ಟ್ ಹಾಕ್ತಾರೆ, ವೈಟ್ ಧೋತಿ ಕಟ್ತಾರೆ, ಅವ್ರು ಮಟನ್ ತಿನ್ನೋಲ್ಲ, ಚಿಕನ್ ತಿನ್ನೋಲ್ಲ, ಎಣ್ಣೆ ಹೊಡೆಯೋದಿಲ್ಲ. ಇದು ಎಲ್ಲ ಕೂಡ ಕೆಲವು ಮಟ್ಟಕ್ಕೆ ನಿಜ. ಯಾಕೆ ಆ ತ್ಯಾಗ ಯಾಕೆ ಗೊತ್ತಾ? 500 ವರ್ಷದ ನಂತರ ಒಂದು ಬ್ರಾಹ್ಮಣ ಮಗು ಹುಟ್ಟುತ್ತೆ, ಆ ಮಗು ಅಧಿಕಾರದಲ್ಲಿ ಹೋಗಬೇಕು ಅಂತ ಇವನು ತ್ಯಾಗ ಮಾಡ್ತಾನೆ. ಇದು ಬಟ್ ಬೇಸಿಕಲಿ 1925 ಚರಿತ್ರೆ ನೋಡ್ಕೊಳ್ಳೋಣ. ಸ್ವತಂತ್ರ ಹೋರಾಟದಲ್ಲಿ ಯಾರಾಗಲೂ ಒಬ್ಬರು RSSನವರು 1925 to 1947 ತ್ಯಾಗ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಬ್ರಿಟಿಷ್ನವ್ರನ್ನ ವಿರೋಧ ಮಾಡಿದ್ದಾರೆ? ಏನೂ ಮಾಡಿಲ್ಲ. ಕಬಡ್ಡಿಗಳು ಆಡ್ತಿದ್ರು, ಬ್ರಿಟಿಷ್ನವರು ಹೊಂದಾಣಿಕೆ ಸೇರಿ ಪವರ್ ಶೇರಿಂಗ್ ಅಧಿಕಾರವನ್ನು ಹಂಚ್ಕೊಂಡ್ರು, ಹಣವನ್ನು ಹಂಚ್ಕೊಂಡ್ರು, ಐಷಾರಾಮಿ ಜೀವನವನ್ನು ಹಂಚ್ಕೊಂಡ್ರು. ಯಾವತ್ತಿಂದ? 25 to 47. ಸ್ವತಂತ್ರ ಬಂದ ಮೇಲೆ RSSನವರೆಲ್ಲ ಕಾಂಗ್ರೆಸ್ಸಲ್ಲಿ ಮೆರ್ಜ್ ಆಗಿದ್ರು. ಅದು ವಲ್ಲಭಾಯ್ ಪಟೇಲ್ ಇರಲಿ, ಪ್ರಣಬ್ ಮುಖರ್ಜಿ ಇರಲಿ, ಪ್ರತಿಯೊಬ್ಬರು ಸುಮಾರು ಹೋಮ್ ಮಿನಿಸ್ಟರ್ಸು ಬಂದರು ದೇಶದಲ್ಲಿ, ಕಾಂಗ್ರೆಸ್ ಹೋಮ್ ಮಿನಿಸ್ಟ್ರು. ಯಾವ ಒಬ್ಬ ಹೋಮ್ ಮಿನಿಸ್ಟ್ರಿಗೂ ತಾಕತ್ತಿಲ್ಲ ಇದನ್ನು ಕ್ವಶ್ಚನ್ ಮಾಡಲು. ಬ್ಯಾನ್ ಆಯಿತು, ಗಾಂಧಿ ಕೊಂದ ನಂತರ ಬೇರೆ ದಾರಿ ಇಲ್ಲ. ಮಹಾತ್ಮ ಗಾಂಧಿಯನ್ನು ತೋರಿಸಿ ಅಧಿಕಾರಕ್ಕೆ ಬಂದರು, ಅದಕ್ಕೋಸ್ಕರ ಬ್ಯಾನ್ ಮಾಡಿದರು, ಮತ್ತೆ ಬ್ಯಾನ್ ಲಿಫ್ಟ್ ಮಾಡಿದರು. 3 ಸರಿ ಬ್ಯಾನ್ ಮಾಡಿದ್ರು ಕೂಡ ಲಿಫ್ಟ್ ಆಯಿತು. ಅದೇ ಅಧಿಕಾರ ದುಷ್ಪ್ರಯೋಗ ಅಂದ್ರೆ ನಾನು ಮೊದಲೇ ಹೇಳಿದೆ. ಗಾಂಧಿಯನ್ನು ಕೊಂದವನು ಗೋಡ್ಸೆ. ಅವ್ರ ಅಣ್ಣ ಹೇಳ್ತಾನೆ, ನಾವು RSS ಆಫೀಸಲ್ಲೇ ಹುಟ್ಟಿದ್ದು, ಬೆಳೆದಿದ್ದು, ಸ್ನಾನ ಮಾಡಿದ್ದು, ಊಟ ಮಾಡಿದ್ದು, ಕಿತಾಪತಿ ಮಾಡಿದ್ದು, ಕುತಂತ್ರ ಷಡ್ಯಂತ್ರ ಮಾಡಿದ್ದು, ಗಾಂಧಿಯನ್ನು ಕೊಂದಿದ್ದು, ಪ್ಲ್ಯಾನಿಂಗು. ಅದರಲ್ಲಿ RSSನವರೇ ಎಲ್ಲ ಇದ್ದರು, ಕೆಲವರು ಬಿಡುಗಡೆ ಆದರೆ ಅದು ಬೇರೆ ವಿಷಯ. ಯಾರು ಅದನ್ನು ಲೀಡ್ ಮಾಡಿದ್ದು? ಕಾಶ್ಮೀರಲ್ಲಿ ಏನು ಮಾಡ್ತಾ ಇದ್ದಾರೆ, ಕನ್ಯಾಕುಮಾರಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಮುಷಾಫರ್ ನಗರಲ್ಲಿ ಏನು ಮಾಡ್ತಾ ಇದ್ದಾರೆ, ವಾರಣಾಸಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಇವರು ಅದಕ್ಕೆ ಇದು ಅಂಡರ್ಗ್ರೌಂಡ್ ಆರ್ಗನೈಸೇಷನ್. ನಂಬರ್ 1 ಈಗ RSSನವರು ನಮ್ಮ ಸಂಘಟನೆ ಅಂಡರ್ಗ್ರೌಂಡ್ ಅಂತ ಒಪ್ಕೊಳ್ಳಿ. ಏನು ನಡೀತಾ ಇದೆ ನೀವು ಹೇಳಿ. ನೀವು ವೈ ಯು ವಾಂಟ್ ಟು ಬಿ ಇನ್ ಅಂಡರ್ಗ್ರೌಂಡ್? ನನ್ನ ಪ್ರಶ್ನೆ, ಯಾಕೆ RSS ನೋಂದಣಿ ಮಾಡ್ಕೊಳ್ಬೇಕು? ಯಾಕಂದರೆ ಕಾನೂನಲ್ಲಿ ಅವಕಾಶ ಇದೆಯಾ? ಯಾವ ಕಾನೂನಲ್ಲಿ? ಯಾವುದು ಕೂಡ ಯಾವ ಕಾನೂನಲ್ಲಿ? ನೀವು ಮನೆಯಲ್ಲಿ ಪೂಜೆ ಮಾಡಿ ನೋಂದಣಿ ಮಾಡ್ಕೋಬೇಡಿ. ಮನೆಯಲ್ಲಿ ಏನಾಗಲೂ ಮಾಡ್ಕೊಳ್ಳಿ, ಬೀದಿಗೆ ಬಂದ ಮೇಲೆ ನಿನ್ನ ಅಕೌಂಟಬಿಲಿಟಿ ಇರಬೇಕು. ಅದೇ ಪ್ರಜಾಪ್ರಭುತ್ವ. ಹಿಟ್ಲರ್ ನೋಡಿಲ್ಲ. ಹಿಟ್ಲರ್ ಯಾವತ್ತು ನಾನು ಪ್ರಜಾಪ್ರಭುತ್ವ ಅಂತ ಹಿಟ್ಲರ್ ಹೇಳಿಲ್ಲ. ಹಿಟ್ಲರ್ ನೆವರ್ ಸ್ಪೋಕನ್ ಅಬೌಟ್ ಡೆಮೋಕ್ರಸಿ. ಮುಸೋಲಿನಿ ನೆವರ್ ಸ್ಪೋಕನ್ ಅಬೌಟ್ ಡೆಮೋಕ್ರಸಿ. ಪಿಂಚೋಟೆ ಯಾವ ಡಿಕ್ಟೇಟರು ಪ್ರಜಾಪ್ರಭುತ್ವ ಬಗ್ಗೆ ಮಾತಾಡೋದಿಲ್ಲ. ನೀವು 2 ಲೈನ್, ಒಂದು ಹಾಟು ಒಂದು ಕೂಲು. ನೀವು ಪ್ರಜಾಪ್ರಭುತ್ವ ಅಂದರೆ ನೋಂದಣಿ ಮಾಡಿ, ನೀವು ಡಿಕ್ಟೇಟರ್ ಅಂದರೆ ಮಾಡಬೇಡಿ, ಪ್ರಶ್ನೆನೇ ಇಲ್ಲ. ಯಾವ ಕಾನೂನಲ್ಲಿ ನೋಂದಣಿ ಮಾಡ್ಕೊಳ್ಬೇಕು, ರಿಜಿಸ್ಟ್ರೇಷನ್ ಅಂತ ಅವಕಾಶ ಇದೆ? ಯಾವ ಕಾನೂನು? ಸೊಸೈಟಿ ಆ್ಯಕ್ಟು. ಪೊಲಿಟಿಕಲ್ ಪಾರ್ಟಿ ಅಂದರೆ ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಯೂನಿಯನ್ ಅಂದರೆ ಟ್ರೇಡ್ ಯೂನಿಯನ್ನು. ಈಗ ಬಿಸ್ನೆಸ್ ಮ್ಯಾನ್ ಅಂದರೆ ಪ್ರತಿಯೊಂದು ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ. 10 ರೂಪಾಯಿ ಬಂತು, 8 ರೂಪಾಯಿ ಖರ್ಚು ಮಾಡಿದೆ, 2 ರೂಪಾಯಿ ಎಲ್ಲಿಂದ ಬಂತು, ಯಾತಕ್ಕೆ ಖರ್ಚು ಮಾಡಿದೆ, ಬೇರೆಯವ್ರಿಗೆ ನೀವು ಬಿಡ್ತೀರಾ? ನೀವೇ ಹೇಳ್ತೀರಾ? ಫಾರಿನ್ ಫಂಡ್ ಬರುತ್ತೆ, ಕ್ರಿಶ್ಚಿಯನ್ಸ್ಗೆ ಬರುತ್ತೆ, ಅಕೌಂಟಬಿಲಿಟಿ ಇಲ್ಲ ಅಂದು ನಿಮ್ಮದು ಅಕೌಂಟಬಿಲಿಟಿ ಕೊಡಿ, ನಿಮ್ಗೆ ಎಲ್ಲಿಂದ ಫಂಡು. ಟ್ರಾನ್ಸ್ಪರೆನ್ಸಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಜನರಿಗೆ ಗೊತ್ತಾಗಬೇಕು. ನೀನು ಪ್ರೆಸಿಡೆಂಟ್ ಯಾರು, ಸೆಕ್ರೆಟರಿ ಯಾರು, ಫಂಡಮೆಂಟಲ್ ರೈಟು. ಅದರಲ್ಲಿ ಏನಂದೆ? ಹೌದಲ್ಲ, ಹಂಗೆ ಫಂಡಮೆಂಟಲ್ ಸಂಘಟನೆ ಮಾಡಿ ಅಂತ ಹೇಳುತ್ತೆ, ಫ್ರೀಡಮ್ ಆಫ್ ಮಾತಾಡಿ ಅಂದುತ್ತೆ, ಪ್ರೊಟೆಸ್ಟ್ ಮಾಡಿ ಅಂದು ಕೂಡ ಹೇಳುತ್ತೆ, ನೀವು ಸಂಘಟನೆ ಮಾಡಿ ಎಂದು ಹೇಳುತ್ತೆ. ನೋಂದಣಿ ಮಾಡ್ಕೋಬೇಡ. ಅಂಡರ್ಗ್ರೌಂಡ್ ಅಂದರೆ ನೀವು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಆ್ಯಂಡ್ UAPA ಆ್ಯಕ್ಟ್ ಯಾಕೆ ಬಂತು? 44 ಆರ್ಗನೈಸೇಷನ್ ಬ್ಯಾನ್ ಮಾಡಿದ್ರ, ಅವ್ರು ನೋಂದಣಿ ಮಾಡಿಲ್ಲ ಅಂದು, ಅದು ಲಿಫ್ಟ್ ಮಾಡಿ. ಅವ್ರು ಹೇಳ್ತಾರೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ, ಅದು ಅವ್ರನ್ನೇ ಲಿಫ್ಟ್ ಮಾಡಿ. ಅದು ಕೋಟ್ಸ್ ಗಾಂಧಿನ ಕೊಂದಿದ್ದು ಏನು ಕಾರ್ಯಕ್ರಮ ಅದು? ಗೌರ್ಮೆಂಟ್ ಇದು ಯಾವುದೋ ಫಂಡ್ ತೊಗೊತಾ ಇಲ್ಲ, ನೆರವು ತೊಗೊತಾ ಇಲ್ಲ. ನೀವು ಯಾವುದೇ ಫಂಡ್ ಸ್ವಾಮಿ, ಗೌರ್ಮೆಂಟ್ ಹತ್ರ ಎಷ್ಟು ದುಡ್ಡಿದೆ ಅದಕ್ಕಿಂತಲೂ ಜಾಸ್ತಿ ಇವ್ರ ಹತ್ರ ಇದೆ. 250 ಜನ CRPF ಪ್ರೊಟೆಕ್ಷನ್ ಇವರಿಗೆ. ಏನಕ್ಕೆ? ಅದಕ್ಕೆ ಸರ್ಕಾರ ದುಡ್ಡು ಹಾಕುತ್ತೆ. ಮೋಹನ್ ಭಾಗವತ್ ಅವ್ರಿಗೆ Z+ ಸೆಕ್ಯೂರಿಟಿ
ಒಂದು ದಿವಸಕ್ಕೆ 20 ಲಕ್ಷ ಖರ್ಚು ಮಾಡುತ್ತೆ. ಏನವರು ಪ್ರೈಮ್ ಮಿನಿಸ್ಟರ್ ಅವರು ಏನಕ್ಕೆ 20 ಲಕ್ಷ ಖರ್ಚು ಮಾಡ್ತೀರಾ ನೀವು ನಿಮಗೆ ಪೊಲೀಸರು ಕೊಡಬೇಕಂದ್ರೆ ಡೈಲಿ ದುಡ್ಡು ಕೊಡಬೇಕು. ಹೌದು, ಪಬ್ಲಿಕ್ ಮನಿ. ವೈ ಪಬ್ಲಿಕ್ ಮನಿ ಈಸ್ ಸ್ಪೆಂಟ್ ಆನ್ ಎ ಪ್ರೈವೇಟ್ ಪರ್ಸನ್? ನೀವು ಪ್ರೈವೇಟ್ ಅಂತೀರಾ. ದೇಶಕ್ಕೆ ನಮ್ಗೆ ಸಂಬಂಧ ಅಂದಾಳಿ. ದೇಶ ಕಟ್ಟುತ್ತೇವ ನಾವು ಹಿಂದೂ ರಾಷ್ಟ್ರ ಕಟ್ಟುತ್ತೇವ ಅಂತೀರ. ಎಲ್ಲಿ ಇದು ಏನಿದೆ? ದೇಶ ಹಿಂದೂ ರಾಷ್ಟ್ರನ? ಇದು ಭಾರತ ರಾಷ್ಟ್ರ. ನಾವೆಲ್ಲ ಭಾರತೀಯರು. ವಿ ಆರ್ ಆಲ್ ಇಂಡಿಯನ್ಸ್. ಪಾಕಿಸ್ತಾನ್ ರೋಗ್ ದೇಶ. ರೋಗ್. ಇಸ್ರೇಲ್ ಇಸ್ ಎ ರೋಗ್ ಕಂಟ್ರಿ. ಅದು ಧರ್ಮದ ಆಧಾರದ ಮೇಲೆ ಜನರನ್ನು ಕೊಳ್ತಾ ಇದ್ದಾರೆ. ಇಂಡಿಯಾ ಈಸ್ ನಾಟ್ ಪಾಕಿಸ್ತಾನ್, ಇಂಡಿಯಾ ಈಸ್ ನಾಟ್ ಇಸ್ರೇಲ್, ಇಂಡಿಯಾ ಈಸ್ ಇಂಡಿಯಾ. ನಮ್ಮಲ್ಲಿಲ್ಲ ಹಿಂದೂ ರಕ್ತ, ನಮ್ಮಲ್ಲಿಲ್ಲ ಕ್ರಿಸ್ತು ರಕ್ತ, ನಮ್ಮಲ್ಲಿಲ್ಲ ಮುಸಲ್ಮಾನ ರಕ್ತ, ನಮ್ಮಲ್ಲಿರೋದು ಮಾನವ ರಕ್ತ. ಇದು ಪೂರ್ತಿ ಭಾರತದ ರಕ್ತ. ಇಷ್ಟು ವರ್ಷದಲ್ಲಿ ಒಂದು ಕಡೆ ರಾಜಕೀಯನೂ ಕೂಡ ಸೇರ್ಕೊಂಡಿರುವಂಥದ್ದು. ಇಷ್ಟು ವರ್ಷದಲ್ಲಿ ನೋಂದಣಿ ಮಾಡ್ಕೊಳಕ್ಕಾಗಿಲ್ಲ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕಾಗಲಿಲ್ಲ, ಮತ್ತು ಮಾಡಿಸ್ಲಿಲ್ಲ ಅಂತಂದರೆ ಅದರ ಅರ್ಥ ಏನು? ಅರ್ಥ ಏನು? ನಾವು ಅಂಡರ್ಗ್ರೌಂಡು RSS ಮಾಡಿಸ್ಕೊಳ್ಳಿಲ್ಲ, ಸರ್ಕಾರಗಳು ಮಾಡಿಸ್ಬೋದಾಗಿತ್ತಲ್ಲ. ಸರ್ಕಾರಗಳು ನೋಡಿ, ನನ್ನ ಪ್ರಕಾರ ಅದಕ್ಕೆ ಒಂದೇ ಉತ್ತರ. ಒಂದು ಏನು ಸ್ಪೈನ್ ಇರೋ ಒಂದು ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖಾರ್ಗೆ, ಅವರಿಗೆ ಆಟ್ಸಪ್. ಬೇರೆಯವರಿಗೆ ಬೆನ್ನಿಲ್ಲ, ಮೂಳೆ ಇಲ್ಲ, ತಾಕತ್ತಿಲ್ಲ, ಧೈರ್ಯ ಇಲ್ಲ, ಗತ್ತಿಲ್ಲ, ಒಳ್ಳೆಯ ಚಿಂತನೆ ಇಲ್ಲ. ಅಧಿಕಾರ, ಹಣ, ಐಷಾರಾಮಿ ಜೀವನ, ಬಿಸ್ನೆಸ್ಸು ಮತ್ತು ಪಾಲಿಟಿಕ್ಸ್ ಮಾತಾಡೋರು ಇದನ್ನೆಲ್ಲ ಮಾತಾಡೋದಿಲ್ಲ. ಇದಕ್ಕೆ ಸಮಾಜದ ಕಲಕಲಿ ಇರಬೇಕೋ ತಾಕತ್ತು ಬರುತ್ತೆ. ನೀನು ದುಡ್ಡು ಮಾಡೋನಿಗೆ ಏನು ಬರುತ್ತೆ ತಾಕತ್ತು? ದುಡ್ಡು ಮಾಡೋ ಹೋಮ್ ಮಿನಿಸ್ಟರ್ಸ್ ಯಾರು ಇದಕ್ಕೆ ತಲೆ ಹಾಕೋದಿಲ್ಲ. ಯಾರೋ ಒಬ್ಬರು ಹಾಕಿದ್ದಾರೆ, ವಿ ಸಪೋರ್ಟ್ ಹಿಮ್, ಆಟ್ಸಪ್ ಟು ಹಿಮ್. ಡಿಬೇಟ್ ಆಗಲಿ ಅದು. ಈಗ ಅವರು ಪತ್ರ ಬರೆದಿದ್ದಾರೆ, ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಇಷ್ಟಕ್ಕೆ ನಿಂತೋಗುತ್ತಾ? ಅದು ಹೆಂಗೆ ನಿಂತಾಗುತ್ತೆ? ಸಂವಿಧಾನ ಇದೆ, ಕಾನೂನನ್ನು ಆಡಳಿತ. ಕಾನೂನಿಗೆ ಮೇಲೆ ಯಾರೂ ಇಲ್ಲ, ಕಾನೂನೇ ದೊಡ್ಡದು. ಬಟ್ ಅವ್ರು ಹೇಳೋದು ಅವರೇ ದೊಡ್ಡವರು. ಈಗ ಮೋಹನ್ ಭಾಗತ್ ಏನೋದಂದ್ರೆ ಹಿಂದೂಗೆ ಯಾರು? ಕಾನೂನು ದೊಡ್ಡದು. ಯಾವ್ದು ದೊಡ್ಡದು? ಧರ್ಮ ಅಲ್ಲ. ಧರ್ಮ ನಿಮ್ಮ ಫೇಯ್ತು ಮನೆ ಒಳಗಡೆ, ಹೊರಗಡೆ ಕಾನೂನು, ಸಂವಿಧಾನ. ನೆಕ್ಸ್ಟು ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಓದಿ. ಈಗೇನು ಮಾಡ್ಬೋದು ಸರ್ಕಾರ? ಈಗ ಸರ್ಕಾರಕ್ಕೆ ತಾಕತ್ತಿದ್ರೆ ಬ್ಯಾನ್ ಮಾಡಿ. ಸರ್ಕಾರಕ್ಕೆ ತಾಕತ್ತಿದ್ದರೆ ಕಂಪ್ಲೀಟ್ ಇಡಿನ ಬಿಟ್ಟು ರೈಡ್ ಮಾಡಿ, ಅವ್ರ ಫಂಡ್ಸ್ ಎಲ್ಲ ಫ್ರೀಸ್ ಮಾಡಿ. ಅದು ಸೆಂಟ್ರಲ್ ಗೌರ್ಮೆಂಟು, ಇಡಿ ಅವೆಲ್ಲವೂ ಕೂಡ ಆಗೋದಿಲ್ಲ. ಸ್ಟೇಟ್ ಗೌರ್ಮೆಂಟ್, ಈಗ ಸ್ಟೇಟ್ ಗೌರ್ಮೆಂಟ್ ಕೋರ್ಟ್ ಇದೆ, ಕೋರ್ಟ್ಗೆ ಹೋಗಿ, ಅದೇ ಇರೋ ಕೋರ್ಟ್ಗೆ ಹೋಗಿ ಕೋರ್ಟ್ ಏನು ಮಾಡ್ತಾರೆ ನೋಡೋಣ. ಜನರು ಇಟ್ಸ್ ಎ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ಗೆ ಕೋರ್ಟ್ ಇರೋದು. ಕೋರ್ಟ್ಗೆ ಹೋಗ್ಬೋದಾ ಈ ವಿಚಾರ? ಹೋಗ್ಬೋದು, ಯಾಕೆ ಹೋಗೋಕ್ಕಾಗೋಲ್ಲ? ಕೋರ್ಟ್ಗೆ ಹೋಗ್ಬೋದು. ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ತಾನೇ ಕೋರ್ಟು. ಎಕ್ಸಿಕ್ಯೂಟಿವ್ ಇದೆ, ಲೆಜಿಸ್ಲೇಚರ್ ಇದೆ. ತಪ್ಪು ಮಾಡಿದರೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಕೋರ್ಟ್ ಇದೆ. ಅದಕ್ಕೆ ಆರ್ಟಿಕಲ್ 26, 27, 226, 227, ಆರ್ಟಿಕಲ್ 32 ಇರೋದೇ ಅದಕ್ಕೆ. ನನ್ನ ಒಂದು ಪ್ರಶ್ನೆ ಮತ್ತು ಸಾರ್ವಜನಿಕರ ಒಂದು ಕುತೂಹಲ, ಈ ಮುಂಚೆ ಈ ರೀತಿ ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಗಿರಲಿಲ್ಲ, ಪತ್ರ ಬರೆದಿರಲಿಲ್ಲ. ಈಗ ಪತ್ರವನ್ನು ಬರೆದ್ರು, ನೋಡಿ, ಅಷ್ಟೇ ಸಾಕು. ಪತ್ರ ಬರೆದಿದ್ದಾರೆ, ನೋಟಿಸ್ ಕೊಡ್ಬೋದು, ಕೋರ್ಟ್ಗೆ ತಗೊಂಡು ಹೋಗ್ಬೋದು, ಬ್ಯಾನ್ ಮಾಡ್ಬೋದು, ಇಡಿ ರೈಡ್ ಮಾಡ್ಬೋದು. ಕಾನೂನಲ್ಲಿ ಎಲ್ಲ ಇದೆ. ಈಗ ಏನಾಗುತ್ತೆ ಅಂದರೆ, ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು. ಲಾ ಮೇಕರ್ ಆದರೆ ಲಾ ಕೀಪರ್ ಏನು ಮಾಡ್ತಾರೆ? ಅದೇ ಇಲ್ಲಿ ಲಾ ಬ್ರೇಕರೇ ಲಾ ಮೇಕರು. ಲಾ ಕೀಪರು ಅವ್ರ ಹತ್ರ ಬ್ರೋಕರು. ಮೇಕರು, ಕೀಪರು, ಬ್ರೋಕರು ಅಧಿಕಾರದಲ್ಲಿದ್ದಾರೆ, ಹಣದಲ್ಲಿದ್ದಾರೆ, ಐಷಾರಾಮಿ ಜೀವನದಲ್ಲಿದ್ದಾರೆ. ಇದಕ್ಕೆ ಗೊತ್ತಿರುವ ಪ್ರಜಾಪ್ರಭುತ್ವ ಜನರ ಮೇಲೆ ಕಲಕಲಿ ಇರೋರು ಅಧಿಕಾರಕ್ಕೆ ಬಂದರೆ ಥಿಂಗ್ಸ್ ವಿಲ್ ಬಿ ಡಿಫ್ರೆಂಟ್. ಓಕೆ. ಈ ಪ್ರಿಯಾಂಕಾಗೆ ಬಂದಿರುವಂಥ ಆಪ್ಷನ್ ಏನು? ನಿಮ್ಮ ಕಾನೂನು ಅವರು ಸಂವಿಧಾನದ ಕಾನೂನು ಪ್ರಕಾರ ಈ ಕ್ಯಾನ್ ಇನ್ವೋಕ್ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್. ಇದು ಅವ್ರು ಮಾಡೋದೆಲ್ಲ ಅನ್ಲಾಫುಲ್ ಆ್ಯಕ್ಟಿವಿಟಿ. ಯಾವುದೋ ಒಂದು ಸಭೆ ಎಲ್ಲನೂ ಅನ್ಲಾಫುಲ್. ಅವ್ರ ಹತ್ರ ದುಡ್ಡಿರೋದು ಅನ್ಲಾಫುಲ್ಲು. ಅವ್ರು ಯಾರು ಪ್ರೆಸಿಡೆಂಟು ಗೊತ್ತಿಲ್ಲ, ಮೆಂಬರು ಗೊತ್ತಿಲ್ಲ, ಆಫೀಸು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದೇ ಪ್ರಶ್ನೆ ಬಂದ. ಕಾನೂನಾತ್ಮಕವಾಗಿ ಸಂವಿಧಾನ ಪ್ರಕಾರ ಈಗ RSS ವಿಚಾರವಾಗಿ ಸರ್ಕಾರ ಏನು ಮಾಡ್ಬೋದು? ಈಗ ಅದೇ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಹೇಳಿದ್ನಲ್ಲ. ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಕಾನೂನಿದೆ.
1,00,000ಕ್ಕೂ ಹೆಚ್ಚು ಕಾನೂನಿದೆ, ಪ್ರತಿಯೊಂದಿಗೂ ಕಾನೂನಿದೆ. ಫಂಡಮೆಂಟಲ್ ರೈಟ್ ಈಸ್ ನಾಟ್ ಅಬ್ಸಲ್ಯೂಟ್. 19 ಕ್ಲಾಸ್ 2 ಕೂಡ ಇದೆ, 19 ಕ್ಲಾಸ್ 2ನಲ್ಲಿ ಬರುತ್ತೆ ಇದೆ, 19 ಬರೋದಿಲ್ಲ. ಮೋಹನ್ ಭಾಗವತರು ಪತ್ರ ಕೊಟ್ಟ ನಂತರ ಅದರಲ್ಲಿ ಒಂದಷ್ಟು ಸ್ಪಷ್ಟನೆ ಕೊಟ್ಟಿರುವಂಥದ್ದು, ಕಾನೂನು ಅವಕಾಶ ಇಲ್ಲ, ನಿಮ್ಗೆ ಕಾನೂನಲ್ಲಿ ಸಂಬಂಧಪಟ್ಟ ಅವಕಾಶ ಇದೆ ಅಂತ ಹೇಳಿದ್ರಿ. ಈಗ ಪ್ರಿಯಾಂಕ ಖರ್ಗೆ ಅವರು ನೋಟಿಸನ್ನು ಕೊಡಬಹುದಾ? ನೋಡಿ, ಅದಕ್ಕೆ 1,00,000ಕ್ಕೂ ಹೆಚ್ಚು ಕಾನೂನಿದೆ ಅಂತ ನಾನು ಹೇಳಿದೆ. ಇದಕ್ಕೆ ಪ್ರತ್ಯೇಕವಾಗಿ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಎಂದು ಹೇಳಿದೆ. ಅದನ್ನು ತನಿಖೆ ಮಾಡಲು ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದೆ ಎಂದು ಕೂಡ ಎಲ್ಲರಿಗೂ ಗೊತ್ತಿದೆ. ಇದು UAPAನಲ್ಲಿ ಬರುತ್ತೆ, NIA ತನಿಖೆ ಮಾಡಬೇಕಾಗತ್ತೆ. ಅದಕ್ಕೆ ಬರೀ ಕೇಂದ್ರ ಸರ್ಕಾರ ಮಾಡಬೇಕಾದ್ರೆ ರಾಜ್ಯ ಸರ್ಕಾರನೂ ಮಾಡ್ಬೋದು, ಲೋಕಲ್ ಪೊಲೀಸು ಮಾಡ್ಬೋದು. ಈ ಹೊಸದಾಗಿ ರೈಸ್ ಮಾಡಿರುವಂಥದ್ದು ಪ್ರಿಯಾಂಕ ಖರ್ಗೆ ಅವರ ಪ್ರಶ್ನೆ ಅಥವಾ ಪ್ರಿಯಾಂಕ ಖರ್ಗೆ ಅವರ ನಡೆ ನಿಮ್ಗೆ ಏನು ಅನಿಸುತ್ತೆ? ಆಕ್ಸೆಪ್ಟ್ ಟು ಪ್ರಿಯಾಂಕಾ ಖರ್ಗೆ ಅಂತ ಹೇಳಿದ್ನಲ್ಲ, ಹೈಯೆಸ್ಟ್ ರಿವಾರ್ಡು. ಓಕೆ, ನೀವು ಇದು ಹೇಳಿಕೆ ಕೊಟ್ಟ ನಂತರ RSS ನಿಮ್ಮ ವಿರುದ್ಧ ಮುಗಿ ಬೀಳ್ಬೋದು. ನಾನು ಏನು ಹೇಳಿದೆ? ನಿಜ ಹೇಳಿದರೆ ಯಾಕೆ ಬೀಳ್ತಾರೆ? ನಾನು ಹೇಳಿದ್ದಲ್ಲ ಕಾನೂನು, ನಾನು ಹೇಳಿದ್ದಲ್ಲ ಸಂವಿಧಾನ, ನಾನು ಹೇಳಿದ್ದಲ್ಲ ನಿಜ. ಇವನು ಮುಂಜೆ ಮುಸೋಲಿನ ಭೇಟಿಯಾಗಿಲ್ವಾ? ಹೆಡ್ಗೆ ಅವರು ಹಿಟ್ಲರನ್ನು ಭೇಟಿಯಾಗಿಲ್ವಾ? ಅವ್ರ ಪುಸ್ತಕದಲ್ಲಿ ಬರೆದಿಲ್ವಾ? ಈ ಎಲ್ಲ ಪುಸ್ತಕ ಓದಿದ್ದೀನಿ, ಎಲ್ಲ ಇದೆ. ಟಕ 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 ಅಂತ ಬಿಸಾಕ್ತೀನಿ. ಈಗ ಹಳ್ಳಿ ಕಡೆ ಎಲ್ಲ ಕೂಡ ನಿಮಗೆ ಸಣ್ಣ ಸಣ್ಣ ಏನು ಯುವಕರೆಲ್ಲ ಸೇರಿ ಒಂದು ಸಂಘ ಥರ ಮಾಡ್ತಾರೆ, ಅಥವಾ ಒಂದು ಕಾರ್ಯಕ್ರಮ ಮಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ, ಒಂದು ಸಭೆಗಳನ್ನೆಲ್ಲ ಮಾಡ್ತಾರೆ. ಸೊ ಅವೆಲ್ಲವಕ್ಕೂ ಕೂಡ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಆಗುತ್ತೆ. ಹೌದು, ಮಿಸ್ಯೂಸ್ ಮಾಡಿರುವಂಥದ್ದು RSS. ಅದೇ ಅದು ಏನಾಗುತ್ತೆ, ಇದು ವಿದಂಡವಾದ ಅಂತೀವಿ ನಾವು. ಈಗ 4 ಜನ ಸೇರಿ ಹೋಟ್ಲಲ್ಲಿ ಊಟ ಮಾಡ್ತೀವಿ, ಶೇರ್ ಮಾಡಿಕೊಂಡು ಬಿಲ್ ಕಟ್ತೀವಿ, ಅದೇನು ರಿಜಿಸ್ಟ್ರೇಷನ್ ಮಾಡಬೇಕು? ಅದು ಪ್ರೈವೇಟ್ ಮಾಡಿ, ಇದು ಪಬ್ಲಿಕ್ ಬಂದಿದ್ದೀರಾ ನೀವು ನಾನು ಸೇರಿಕೊಂಡು ಹೋಟ್ಲಲ್ಲಿ ಬಿಲ್ ಕಟ್ಟಿದರೆ ನೀವು ಕಟ್ಬೋದು, ನಾನು ಕಟ್ಬೋದು, ಇದಕ್ಕೇನು ರಿಜಿಸ್ಟ್ರೇಷನ್ ಮಾಡಬೇಕಾ? ಪಬ್ಲಿಕ್ ಇಶ್ಯೂ, ಪಬ್ಲಿಕ್ ಹತ್ರ ಒಂದು ಹಸನ ವಸೂಲಿ ಮಾಡೋದು. ಚಿಟ್ ಫಂಡ್ ಯಾರಾಗಲಿ ಮಾಡ್ಬೋದಾ? ಎಷ್ಟು ಆ್ಯಕ್ಟ್ಗಳಿದೆ ಚಿಟ್ ಫಂಡು. 10 ಜನ ಸೇರಿ ನಾವು 100 ರೂಪಾಯಿ ಹಾಕ್ತೀವಿ ಅಂದರೆ ಕ್ಯಾನ್ ಯು ಡೂ ದ್ಯಾಟ್ ವಿತೌಟ್ ರಿಜಿಸ್ಟ್ರೇಷನ್? ಚಿಟ್ ಫಂಡ್ಗೆ ನೀವು ಮಾಡಬಾರ್ದು, ಜೈಲಿಗೆ ಹಾಕ್ತೀರಾ? ಇದೇನಿದು? ಸ್ಕೂಲ್ ನಡೆಸ್ತೀರಾ, ಕೋಟ್ಯಾಂತರ ರೂಪಾಯಿ ದುಡ್ಡು ಬರುತ್ತೆ. ಏನು ಐಷಾರಾಮಿ ಜೀವನ, ಅಧಿಕಾರ, ಏನು ಆಟ ಆಡ್ತೀರಾ ನೀವು? ಇಷ್ಟು ವರ್ಷ ಯಾಕಾಗಲಿಲ್ಲ? ಕಾಂಗ್ರೆಸ್ಸು RSSನ್ನು B ಟೀಮು, BJP RSSನ್ನು A ಟೀಮು, A ಟು B ಟು. ಅದಕ್ಕೆ ನಾನು ಹೇಳಿದ್ದು ಲಾ ಮೇಕರು, ಲಾ ಕೀಪರು, ಲಾ ಬ್ರೇಕರು ಇವೆಲ್ಲ ಹೇಳ್ಬೇಡಿ. ಈಗ ಇಷ್ಟು ವರ್ಷ ಎಷ್ಟೋ ಹೋಮ್ ಮಿನಿಸ್ಟ್ರಿಗಳಿದ್ದರೂ ತಾಕತ್ತಿಲ್ಲ, ಧೈರ್ಯ ಇಲ್ಲ. ತಾಕತ್ತು ಧೈರ್ಯ ಇಟ್ಕೊಂಡು ಒಬ್ಬ ಸಚಿವರು ಬಂದಿದ್ದಾರೆ. ವಾಟ್ಸಪ್. ಧನ್ಯವಾದ ಸರ್. ಓಕೆ ವೀಕ್ಷಕರೇ, ಇದು ಬಾಲನ್ ಅವರ ಹೇಳಿಕೆ. ಅವ್ರು ಹೇಳ್ತಾ ಇರುವಂಥದ್ದು ಕಾನೂನಿನಲ್ಲಿ ಅವಕಾಶ ಇದೆ, ಕಾನೂನು ಅವಕಾಶ ಇಲ್ಲ ಅಂತ ಹೇಳ್ಬಾರ್ದು. ಆದರೆ ಈ ಸಂಬಂಧಪಟ್ಟಂತೆ ಗೃಹ ಸಚಿವರು ಒಂದು ದೃಢ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಈ ಸಂಬಂಧಪಟ್ಟ ಮುಂದಿನ ಕಾನೂನಿನಲ್ಲಿ ಕ್ರಮಗಳನ್ನು ಕೈಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ, ಅವಕಾಶ ಇದೆ, ಅದನ್ನು ಮುಂದುವರಿಬೇಕು ಅಂತ ಒಂದು ಸಲಹೆಯನ್ನು, ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.